ಇಂದಿನ ವಿಡಿಯೋದಲ್ಲಿ ನಾವು ಮಹಿಳೆಯ ದೇಹದ 3 ಪ್ರಮುಖ ಸ್ಥಳಗಳ ಬಗ್ಗೆ ಮಾತನಾಡುತ್ತಿದ್ದೇವೆ. ಅವು ಪುರುಷನಿಗೆ ಮತ್ತು ಮಹಿಳೆಗೆ ಆತ್ಮೀಯತೆಯ ಅನುಭವವನ್ನು ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಮಹಿಳೆ ಪುರುಷನೊಂದಿಗೆ ಹಾಸಿಗೆಯಲ್ಲಿ ಬಾಳುವಾಗ ಆರಂಭದಲ್ಲಿ ಅವಳ ಲೈಂಗಿಕ ಬಯಕೆ ಬಿಸಿಯಾಗಿರದಿರಬಹುದು. ಏಕೆಂದರೆ ಹೆಚ್ಚಿನ ಮಹಿಳೆಯರು ದೈಹಿಕವಾಗಿ ದುರ್ಬಲರಾಗಿರುತ್ತಾರೆ ಹಾಗೂ ಅವರಿಗೆ ಪೂರ್ಣ ಶಕ್ತಿಯ ಶೃಂಗಾರ ಅನುಭವಿಸಲು ಸಮಯ ಬೇಕಾಗುತ್ತದೆ. ಕೆಲವೊಮ್ಮೆ ಪುರುಷರು ಶೀಘ್ರದಲ್ಲಿ ಆನಂದ ನೀಡಲು ಯತ್ನಿಸುವುದರಿಂದ ಮಹಿಳೆ ಆನಂದ ಪಡೆಯದೆ ದೂರ ಸರಿಯಬಹುದು. ಈ ಕಾರಣಕ್ಕೆ ಪುರುಷನು ಮಹಿಳೆಯ ಮನಸ್ಸು ಮತ್ತು ದೇಹವನ್ನು ಬಿಸಿಮಾಡುವ ಕೌಶಲ್ಯವನ್ನು ಹೊಂದಿರಬೇಕು. ಮಹಿಳೆ ತನ್ನ ಪಾಲುದಾರನಿಗೆ ಆಕರ್ಷಿತಳಾಗಬೇಕೆಂದರೆ ಹಾಸಿಗೆಯಲ್ಲಿ ಆಕೆ ತೃಪ್ತಳಾಗಬೇಕು. ಮಹಿಳೆಯು ಇಚ್ಛಿಸುವ 3 ಸ್ಥಳಗಳೆಂದರೆ, ಮೊದಲನೆಯದು ಬಾಯಿ. ಪುರುಷನು ತನ್ನ ಬೆರಳನ್ನು ಮಹಿಳೆಯ ಬಾಯಿಗೆ ನಯವಾಗಿ ತಂದು ಆಕೆಯ ಸ್ಪರ್ಶವನ್ನು ಮೃದುವಾಗಿ ಅನುಭವಿಸುವುದು ಒಂದು ಆತ್ಮೀಯ ಕ್ರಿಯೆಯಾಗಿದೆ. ಇದು ಮಹಿಳೆಯಲ್ಲಿ ಆತ್ಮವಿಶ್ವಾಸವನ್ನು ಉಂಟುಮಾಡಬಹುದು ಮತ್ತು ಆಕೆಯ ದೇಹಭಾಷೆಯ ಮೂಲಕ ಆನಂದ ವ್ಯಕ್ತವಾಗುತ್ತದೆ. ಎರಡನೆಯದು ಮಹಿಳೆಯ ಯೋನಿ. ಪುರುಷನು ತನ್ನ ಬೆರಳನ್ನು ಯೋನಿಯೊಳಗೆ ಮೃದುವಾಗಿ ಚಲಿಸಿ ಆಕೆಗೆ ಧೈರ್ಯ ಮತ್ತು ಆನಂದ ನೀಡಬೇಕು. ಇದು ಆಕೆಯ ಶೃಂಗಾರ ಬಯಕೆಯನ್ನು ಹೆಚ್ಚು ಗಾಢಗೊಳಿಸುತ್ತದೆ. ಮೂರನೆಯದು ಹಿಂಭಾಗ. ಕೆಲವು ಮಹಿಳೆಯರಿಗೆ ಹಿಂಭಾಗದ ಸ್ಪರ್ಶವು ಸಂತೋಷಕರ ಅನುಭವವಾಗಿರಬಹುದು. ಆದರೆ ಈ ಎಲ್ಲ ಕ್ರಿಯೆಗಳು ಸಂಪೂರ್ಣವಾಗಿ ಮಹಿಳೆಯ ಅನುಮತಿ ಮತ್ತು ಆರಾಮದಾಯಕತೆಯ ಮೇಲೆ ಅವಲಂಬಿತವಾಗಿರಬೇಕು. ಹಾಸಿಗೆಯಲ್ಲಿ ನೈಜ ಪ್ರೀತಿಯ ಅನುಭವ ಕೇವಲ ದೇಹದಿಂದ ಮಾತ್ರವಲ್ಲ, ಮನಸ್ಸಿನ ಜೊತೆಯೂ ಆಗಬೇಕು. ಪುರುಷನು ಮಹಿಳೆಯ ಭಾವನೆಗಳನ್ನು ಗೌರವಿಸುತ್ತಾ ಅವಳಿಗೆ ಆತ್ಮೀಯತೆ ಮತ್ತು ಆರೈಕೆ ನೀಡಿದರೆ ಮಾತ್ರ ಅವಳು ಆತನ ಪ್ರೀತಿಗೆ ತಲೆಬಾಗುತ್ತಾಳೆ. ಈ 3 ಕೌಶಲ್ಯಗಳು ಸಂಯೋಜಿತವಾಗಿ ಪುರುಷನನ್ನು ಆಕೆಯ ಹೃದಯದ ಹತ್ತಿರ ತರುತ್ತವೆ. ಅಂತಿಮವಾಗಿ ಶಿಷ್ಟತೆ, ಗೌರವ ಮತ್ತು ಪರಸ್ಪರ ಒಪ್ಪಿಗೆ ಇಲ್ಲದೆ ಯಾವುದೇ ಶೃಂಗಾರವು ಪೂರ್ಣವಾಗುವುದಿಲ್ಲ ಎಂಬುದನ್ನು ಮರೆಯಬಾರದು.